ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಮುಷ್ಕರವಲ್ಲ, ಇದು ಸತ್ಯಾಗ್ರಹ ಮತ್ತು ಧರಣಿ ಸತ್ಯಾಗ್ರಹವನ್ನು 29/7/2025 ಮಂಗಳವಾರ ಬೆಳಗ್ಗೆ 11 ಗಂಟೆಯಿಂದ ಇವಾಗ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮ ಬೇಡಿಕೆಗಳು ಏನಿದ್ದಾವೆ, ಸರ್ಕಾರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನವನ್ನು ನೀಡ್ತೇವೆ ಅಂತ ಏನು ಕೊಟ್ಟಿದ್ದಾರೆ ಭರವಸೆನ, ಆ ಭರವಸೆನ ಕೂಡಲೇ ಈಡೇರಿಸಬೇಕು. ಈಗಾಗಲೇ 2-3 ಮೀಟಿಂಗ್ಗಳಾಗಿದ್ದಾವೆ. ಕೇವಲ ಮೀಟಿಂಗ್ಗಳು ಮಾತ್ರ ನಮ್ಮ ಸರ್ಕಾರಗಳು ಸೀಮಿತವಾಗಬಾರ್ದು. ಏನು ವಿಳಂಬ ನೀತಿಯಿಂದ ಸಾರಿಗೆ ನೌಕರರಿಗೆ ತುಂಬ ಬೇಸತ್ತಿದ್ದಾರೆ. ಸೊ ಕೂಡಲೇ ಸಭೆಯನ್ನು ಕರೆದು ಮುಖ್ಯಮಂತ್ರಿಗಳು ನಮಗೆ ಪ್ರಣಾಳಿಕೆ ಭರವಸೆಯನ್ನು ನೀಡಿದ್ದಾರೆ. ಆ ಪ್ರಣಾಳಿಕೆ ಭರವಸೆಯನ್ನು ಈಡೇರಿಸಬೇಕು. ನಂತರ 38 ತಿಂಗಳ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನಿವೃತ್ತಿ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ನೀಡಬೇಕು. ನಂತರ 2020 ಮತ್ತು 2021ರಲ್ಲಿ ಏನು ಸಾರಿಗೆ ನೌಕರರ ಮುಷ್ಕರದಲ್ಲಿ ಆಗಿರುವಂಥ ಪ್ರಕರಣಗಳನ್ನು ಎಲ್ಲ ಹಿಂಪಡೆದು ನೌಕರರು ಮತ್ತು ಅವರ ಕುಟುಂಬ ಸದಸ್ಯರ ಮೇಲೆ ಹಾಕಿರೋ ಪೊಲೀಸ್ ಪ್ರಕರಣಗಳನ್ನು ಸಹ ಹಿಂಪಡಿಬೇಕು. ಮತ್ತು ಕಾರ್ಮಿಕ ಸಂಘಟನೆ ಚುನಾವಣೆ ನಡೆದಿಲ್ಲ, ಆ ಚುನಾವಣೆಗಳನ್ನ ಕೂಡಲೇ ನಡೆಸಬೇಕು ಅನ್ನೋದನ್ನು ಒತ್ತಾಯಿಸಿ ಇವತ್ತಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮತ್ತು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ವಿ. ಮೊದಲ ದಿನದಿಂದ ನಾನು ಮತ್ತು ನಮ್ಮ ಸಂಘಟಕರಿಗೆ ಇರ್ತೀವಿ. ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹನ ಮಾಡೋಕ್ಕೆ ಇವತ್ತಿಂದ ಶುರು ಮಾಡ್ತೀವಿ ಸರ್. ಸರ್ ಇದು ಶಾಂತಿಯುತವಾದ ಸಾರಿಗೆ ಸಂಸ್ಥೆ ಕಾರ್ಯಾಚರಣೆಗೆ ಅಡಚಣೆ ಉಂಟು ಮಾಡದಂಥ ರೀತಿಯಲ್ಲಿ ನಾವು ಮಾಡ್ತಾ ಇರುವಂಥ ಹೋರಾಟ ಇದು. ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಾರಿಗೆ ನೌಕರರಿಗೆ ಸಮಸ್ಯೆ ಆಗುವಂಥ ವಿಚಾರಗಳಿಲ್ಲ. ಇಲ್ಲಿ ಯಾರೂ ಕರ್ತವ್ಯವನ್ನು ಬಿಟ್ಟು ಬಂದಿಲ್ಲ. ಅವರವರ ಕರ್ತವ್ಯಗಳನ್ನು ಮುಗಿಸಿ ವಾರದ ರಜೆ ಇರೋರು ಡ್ಯೂಟಿ ಹತ್ತವರು ಇಳಿಯೋರು ಮಾತ್ರ ಬಂದಿರೋದ್ರಿಂದ ಬರ್ತಾ ಇರೋದ್ರಿಂದ ಸೊ ಅಲ್ಲಿ ಯಾವುದೇ ಒಂದು ಪ್ರಶ್ನೆನೇ ಉದ್ಭವ ಆಗಲ್ಲ. ಎಸ್ಮಾ ಅನ್ನೋದು ಕೇವಲ ಅದು ಬಂದು ಮುಷ್ಕರ ಅನ್ನೋ ಸಮಯದಲ್ಲಿ ಮಾತ್ರ ಅದು ಲಾಗು ಆಗುತ್ತೆ ಸರ್. ಕರ್ನಾಟಕ ಎಸೆನ್ಷಿಯಲ್ ಸರ್ವಿಸ್ ಮೈಂಟೆನೆನ್ಸ್ ಆಕ್ಟು ಸಾರ್ವಜನಿಕರಿಗೆ ತೊಂದರೆ ಆದಾಗ ಮಾತ್ರ ಅದು ಅಪ್ಲೈ ಆಗುತ್ತೆ ಹೊರತು ಯಾರಿಗೂ ತೊಂದರೆ ಆಗದಿರಂಗೆ ನಮ್ಮ ಹಕ್ಕುಗಳನ್ನ ಕೇಳೋಕ್ಕೆ ನ್ಯಾಯಯುತವಾದ ಬಾಬಾ ಸಾಹೇಬ್ ಅಂಬೇಡ್ಕರರ ಮತ್ತು ಶಾಂತಿಯುತ ಮಂತ್ರವನ್ನು ಓದಿದಂಥ ನಮ್ಮ ಮಹಾತ್ಮ ಗಾಂಧೀಜಿಯವರ ಮಾರ್ಗದಲ್ಲಿ ನಡೆದರೆ ಇದೆಲ್ಲ ಅಲ್ಲಿ ಅಪ್ಲೈ ಆಗಲ್ಲ ಸರ್. ಚಂದ್ರಶೇಖರ್ ಆರ್, KSRTC ನೌಕರ ಕೂಟದ ರಾಜ್ಯಾಧ್ಯಕ್ಷರು. ಇವತ್ತು ಸರ್ಕಾರ ಕಳೆದ ಧರಣಿ ಕಾರ್ಯಕ್ರಮ ಏನು ಅನಿರ್ದಿಷ್ಟಾವಧಿ ಉಪವಾಸ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ, ಇದು ಸರ್ಕಾರದ ಗಮನ ಸೆಳೀಕೋಸ್ಕರ ಮಾಡ್ತಿರುವಂಥ ಒಂದು ಶಾಂತಿಯುತವಾದಂಥ ಒಂದು ಹೋರಾಟ ಕಾರ್ಯಕ್ರಮ. ಈ ಶಾಂತಿಯುತ ಹೋರಾಟ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಇವಾಗಲೇ ಚಂದ್ರಶೇಖರ್ ಹೇಳ್ದ ಹಾಗೆ ಕೆಲಸ ಬಿಟ್ಬಿಟ್ಟು ಯಾರೂ ಬರ್ತಾಯಿಲ್ಲ. ಎಸ್ಮಾ ನಮಗೆ ಜಾರಿ ಆಗೋ ಹಾಗಿಲ್ಲ. ಯಾಕೆ ಅಂತೇಳಿದರೆ ಈ ಸಾರ್ವಜನಿಕ ಸೇವೆ ನೀಡುವಂಥದ್ದು ಯಾವ ಸೇವೆ ಇದೆ, ಆ ಸೇವೆನ ನಾವು ಏನಾದ್ರು ಅಡ್ಡ ತಂದಾಗ ಮಾತ್ರ ನಮ್ಮ ಮೇಲೆ ಎಸ್ಮಾ ಬರುತ್ತೆ. ನಾವು ಇವತ್ತು ಏನು ಬಸ್ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ಧರಣಿ ಕಾರ್ಯಕ್ರಮ ಆಗಲಿ ನಮ್ಮ ಜೊತೆ ಉಪವಾಸ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ನಾವು ಕರೆ ಕೊಟ್ಟಿಲ್ಲ ಕಾರ್ಮಿಕರಿಗೆ. ನಾವು ಕರೆ ಕೊಟ್ಟಿರೋದು ಭಾಳ ಸ್ಪಷ್ಟವಾಗಿದೆ. ಯಾರು ರಜೆ ಇದೆ, ಯಾರು ವೀಕ್ಲಿ ಆಫ್ ಇದೆ, ಯಾರು ಇವತ್ತು ಸರ್ ನಿವೃತ್ತಿ ಆಗಿದ್ದಾರೆ, ಆ ನಿವೃತ್ತಿ ಆಗಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರುಗಳು ಇಲ್ಲಿಗೆ ಬನ್ನಿ. ಅವ್ರು ಬಂದು ಈ ಒಂದು ಶಾಂತಿಯುತ ಧರಣಿ ಕಾರ್ಯಕ್ರಮ ಏನಿದೆ ಇದರಲ್ಲಿ ತಾವು ಭಾಗವಹಿಸಿ ಸರ್ಕಾರದ ಗಮನನ ಸೆಳೀರಿ ಅಂತ ನಾವು ಹೇಳಕ್ಕೆ ಇವತ್ತು ಸುರೇಶ್ ಅಂತ ಹೇಳ್ಬಿಟ್ಟು ನಾನು ರಾಜ್ಯದ ಗೌರವ ಅಧ್ಯಕ್ಷನಾಗಿದ್ದೀನಿ. ಈ ಒಕ್ಕೂಟದ ಒಂದು ಸಂಚಾಲಕನು ಕೂಡ ಆಗಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ಸಾರಿಗೆ 4 ನಿಗಮಗಳ ಒಕ್ಕೂಟದಿಂದ ಮತ್ತು ಹಲವಾರು ಸಂಘಟನೆಗಳ ಜಂಟಿಯಾಗಿ ನಡೀತಿರೋ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿ ಬೆಂಬಲವನ್ನು ಕೊಡ್ತಾ ಇದೆ. ಯಾಕೆಂದರೆ ಈ ಹೋರಾಟ ನ್ಯಾಯಯುತವಾಗಿದೆ, ಸಂವಿಧಾನಬದ್ಧವಾಗಿದೆ. ಇವರ ಬೇಡಿಕೆಗಳು ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡುವಂಥ ಬೇಡಿಕೆಗಳಲ್ಲ. ಸಂವಿಧಾನದ 39D ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ. ಇಲ್ಲಿಯ ನೌಕರರ ಬೇಡಿಕೆ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಮತ್ತು ಇಲ್ಲಿ 38 ತಿಂಗಳ ಬಾಕಿ ಕೂಡ ಇದೆ, ಅದನ್ನು ಕೂಡ ಕೊಡಬೇಕಾಗಿದೆ. ಅವೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತೇನು ಸರ್ಕಾರ ಇದೆ, ಈ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಬೇಕಾಗೋದ್ರಲ್ಲಿ ಸಾರಿಗೆ ನೌಕರರು ಅವರ ಕುಟುಂಬಗಳ ಪಾತ್ರ ಅಪ್ರತಿಮವಾಗಿದೆ. ಮತ್ತು ಸರ್ಕಾರವೂ ಕೂಡ ಆ ಪಕ್ಷದ ಚುನಾವಣೆಯಲ್ಲಿ ಗೆದ್ದು ಬಂದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಚನೆಯಾದಂಥ ಚುನಾವಣಾ ಪ್ರಣಾಳಿಕೆಯಲ್ಲೂ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖಂಡರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ.
ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಆಶ್ವಾಸನೆಯನ್ನು ತಿಳಿಸಿರುವ ಅಂಶವನ್ನು ಅನುಷ್ಠಾನ ಮಾಡಿ ಅನ್ನೋದಷ್ಟೇ ನಮ್ಮ ನೌಕರರ ಬೇಡಿಕೆಯಾಗಿದೆ. ಯಾಕೆಂದರೆ ಇವತ್ತು ರಾಷ್ಟ್ರದಲ್ಲೇ ಅತಿ ಕಡಿಮೆ ವೇತನವನ್ನು ಪಡೆಯುವಂಥ ಸಾರಿಗೆ ನೌಕರು ಯಾರು ಇದ್ದರೆ ಕರ್ನಾಟಕದ ನೌಕರು. ಆದರೆ ಹೆಚ್ಚು ಚೆನ್ನಾಗಿರೋ ಬಸ್ಗಳಿರೋ ರಾಜ್ಯ ಯಾವುದಾದ್ರು ಇದ್ದರೆ ಕರ್ನಾಟಕ ರಾಜ್ಯ. ಇವತ್ತು ಶಕ್ತಿ ಯೋಜನೆ ತಂದಿದ್ದಾರೆ. 500 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು. 500 ಕೋಟಿ ಜನವನ್ನು ಆರೋಗ್ಯಕರವಾಗಿ ಅವರ ಸ್ಥಳಕ್ಕೆ ಕರ್ಕೊಂಡೋಗಿ ಬಿಟ್ಟಿರುವಂಥದ್ದು ಸಾರಿಗೆ ನೌಕರು. ಅವರ ಬದ್ಧತೆಗೆ ನಾವು ಗೌರವಿಸಬೇಕಾಗಿದೆ. ಸರ್ಕಾರ ಈ ಕೂಡಲೇ ಸಂವಿಧಾನಬದ್ಧ ಸಂವಿಧಾನದಲ್ಲಿರುವ 339 ಡಿ ಪ್ರಕಾರ ಇರುವಂಥ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿಸೋದಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಅಂತೇಳಿ ಶಾಂತಿಯುತ ಹೋರಾಟ ಇದು, ವಿಧ್ವಂಸಕ ಹೋರಾಟ ಅಲ್ಲ. ಮತ್ತು ಅದೇ ರೀತಿ ಈ ನೌಕರರ ಹೋರಾಟವನ್ನು ಒಡಿಬೇಕು ಅಂತ ಷಡ್ಯಂತ್ರ ಮಾಡ್ತಿರುವಂಥವ್ರನ್ನೂ ಕೂಡ ನಾವು ಧಿಕ್ಕಾರವನ್ನು ಹೇಳ್ತಾ ಸರ್ಕಾರದ ಜನಪರ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೂಡ ಕೊಡ್ತಾ ನಮ್ಮ ಮೂಲಭೂತ ಬೇಡಿಕೆ ಈಡೇರಿಸಬೇಕು ಅನ್ನೋದು ಈ ನೌಕರರ ಬೇಡಿಕೆ. ಸರ್ಕಾರ ಈಡೇರಿಸಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು.